ಶ್ರೀರಾಮನ ಗರ್ಭಗುಡಿಯಲ್ಲಿ ಚಿನ್ನದ ವಿದ್ಯುತ್ ದೀಪಾಲಂಕಾರ ಮಾಡಲು ನಿರ್ಧರಿಸಲಾಗಿದ್ದು, ಇಡೀ ಮಂದಿರ ಕಲರ್ಫುಲ್ ಲೈಟಿಂಗ್ನಲ್ಲಿ ಜಗಮಗಿಸ್ತಾ ಇದೆ. ಇನ್ನು ನಾಳೆ ಪ್ರಾಣ ಪ್ರತಿಷ್ಠಾಪನೆ ಕ್ಷಣ ಮಂಗಳ ಸಂಗೀತವೂ ಮೊಳಗಲಿದೆ. ಈ ಸುದ್ದಿಗಳನ್ನು ನೋಡೋಣ ರಾಮಾಗಮನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮ ಮಂದಿರಕ್ಕೆ 3,000ಕ್ಕೂ ಹೆಚ್ಚು ದೀಪಗಳ ಅಲಂಕಾರ ಮಾಡಲಾಗಿದ್ದು, ಅಮೃತ ಶಿಲೆಗೆ ಹೊಂದಿಕೊಳ್ಳುವಂತೆ ವಿದ್ಯುತ್ ದೀಪ ತಯಾರಿ ಮಾಡಲಾಗಿದೆ. ಭಕ್ತರಿಗೆ ಆಧ್ಯಾತ್ಮದ ಅನುಭವ ನೀಡುವಂತೆ ಲೈಟ್ ಅಳವಡಿಸಲಾಗಿದೆ. 24 ಕ್ಯಾರೆಟ್ ಚಿನ್ನದಿಂದ ಮಾಡಿರೋ ಸುಂದರ ವಿದ್ಯುತ್ ದೀಪದಿಂದ ಬಾಲರಾಮನ ಮೂರ್ತಿ ಬೆಳಗಲಿದೆ. ಭಕ್ತರ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ತಯಾರಿ ಮಾಡಲಾಗಿದ್ದು, ಇಡೀ ಮಂದಿರ ಕಲರ್ಫುಲ್ ಲೈಟಿಂಗ್ನಲ್ಲಿ ಝಗಮಗಿಸುತ್ತಿದೆ. ರಾಮಮಂದಿರ ಗರ್ಭಗುಡಿಯಲ್ಲಿ ವಿಶಿಷ್ಟ ಪೂಜೆ ಮತ್ತು ಬಾಲರಾಮನ ವಿಗ್ರಹಕ್ಕೆ ಔಷಧಿ ವಾಸ ನಡೆಯಲಿದೆ. 114 ಕಳಸ ಔಷಧಿ ಜಲದಿಂದ ಔಷಧಿವಾಸ ನಡೆಯಲಿದೆ. ಇನ್ನು ನಾಳೆ ಪ್ರಾಣ ಪ್ರತಿಷ್ಠಾಪನೆ ದಿನ ಮಂಗಳ ಧ್ವನಿ ಮೊಳಗಲಿದೆ. ರಾಮ ಮಂದಿರದಲ್ಲಿ 2 ಗಂಟೆಗಳ ಕಾಲ 50ಕ್ಕೂ ಹೆಚ್ಚು ಜನರಿಂದ ಮಂಗಳ ಧ್ವನಿ ಝೇಂಕರಿಸಲಿದೆ. ನಾಳೆ ಅಯೋಧ್ಯೆಗೆ ಗಣ್ಯರು ಮತ್ತು ದಿಗ್ಗಜರು ಆಗಮಿಸಲಿದ್ದಾರೆ. ಚಾರ್ಟರ್ಡ್ ವಿಮಾನಗಳ ಮೂಲಕ ಗಣ್ಯರು ಆಗಮಿಸಲಿದ್ದು, ಪ್ರಧಾನಿ ಮೋದಿ ವಿಮಾನ ಲ್ಯಾಂಡಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. 11 ವಿಮಾನಗಳು ಕಾನ್ಪುರ ನಿಲ್ದಾಣದಲ್ಲಿ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಹಾಗೂ ನಾಳೆ ವಿಮಾನ ಲ್ಯಾಂಡಿಂಗ್ಗೆ ಸಕಲ ತಯಾರಿಯಾಗಿದ್ದು, ಚಾರ್ಟರ್ಡ್ ವಿಮಾನಗಳು ಲ್ಯಾಂಡ್ ಆಗಲಿವೆ. ಅಯೋಧ್ಯೆಯಲ್ಲಿ 25,000ಕ್ಕೂ ಹೆಚ್ಚು ಪೊಲೀಸರು ಮೊಕ್ಕಂ ಹೂಡಿದ್ದಾರೆ. ಉನ್ನತ ಗುಪ್ತಚರ ಸಂಸ್ಥೆ RAW ಅಧಿಕಾರಿಗಳಿಂದ ಹದ್ದಿನ ಕಣ್ಣಿಡಲಾಗಿದೆ. 3 ದಿನಗಳ ಕಾಲ ಅಯೋಧ್ಯೆಗೆ ಹೊರಗಿನವರ ಪ್ರವೇಶ ನಿಷೇಧಿಸಲಾಗಿದೆ. ಫೆಬ್ರವರಿ 15ರವರೆಗೂ ಎಲ್ಲ ಸರ್ಕಾರಿ ವೈದ್ಯರಿಗೆ ರಜೆ ನಿಷೇಧಿಸಲಾಗಿದೆ. ಉತ್ತರ ಪ್ರದೇಶದ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗೆ ಖಡಕ್ ಆದೇಶ ಹೊರಡಿಸಲಾಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬ ಅಯೋಧ್ಯೆಗೆ ಹೊರಟಿದೆ. HDD ಪತ್ನಿ ಚೆನ್ನಮ್ಮ, ಪುತ್ರ HDK ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ತಾತ ಅಜ್ಜಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಹೊರಟಿದ್ದಾರೆ. ದೊಡ್ಡಗೌಡರ ಫ್ಯಾಮಿಲಿ ಖಾಸಗಿ ಜೆಟ್ನಲ್ಲಿ ಅಯೋಧ್ಯೆಗೆ ಹೊರಟಿದ್ದು, ನಾಳೆಯ ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ರಾಮಮಂದಿರ ಉದ್ಘಾಟನೆ ಆಗೋ ಐತಿಹಾಸಿಕ ಕ್ಷಣ ಬಂದಿದೆ ಅಂತ ಅಯೋಧ್ಯೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಧರ್ಮದ ಹೋರಾಟವಾಗಿತ್ತು, ಸಾಕಷ್ಟು ಜನರ ಬಲಿದಾನವಾಗಿತ್ತು. ಧರ್ಮದ ಹೋರಾಟದಲ್ಲಿ ಬಲಿದಾನ ವ್ಯರ್ಥವಾಗೋದಿಲ್ಲ. ಇನ್ನು ರಾಜ್ಯ ಸರ್ಕಾರ ಅಯೋಧ್ಯೆ ಸಂಬಂಧ ರಜೆ ಕೊಡಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅದಕ್ಕೋಸ್ಕರ ಈ ದಿವಸ ರಜೆ ಕೊಡೋದಕ್ಕೆ ಯಾವುದಕ್ಕೆ ರಜೆ ಕೊಡ್ತಾರೆ? ಇಂಥ ಒಂದು ಅಪೂರ್ವವಾದಂಥ ಕ್ಷಣವನ್ನು ಎಲ್ಲರೂ ಆನಂದದಿಂದ ಆಸ್ವಾದಿಸಬೇಕಾದಂಥ ಒಂದು ಕ್ಷಣ. ಅದಕ್ಕೋಸ್ಕರ ರಜೆ ಘೋಷಣೆ ಮಾಡೋದು ದೊಡ್ಡ ವಿಷಯನೇ ಆಗಿರಲಿಲ್ಲ ಅವರು.